ಹೆಲೋ ಎವ್ರಿವನ್. ಆತ್ಮೀಯ ಶಿಕ್ಷಕರೇ, ಪೋಷಕರೇ ಮತ್ತು ಮಕ್ಕಳೇ, ನಿಮಗೆಲ್ಲ ತಿಳಿದಿರೋ ಹಾಗೆ ಘನ ಕರ್ನಾಟಕ ಸರ್ಕಾರ 2025 ಮತ್ತು 26ನೇ ಸಾಲಿನಿಂದ 1ರಿಂದ 5ನೇ ತರಗತಿವರೆಗೆ ಬೈಲಿಂಗ್ವಲ್ ಪದ್ಧತಿಯನ್ನು ಕಡ್ಡಾಯಗೊಳಿಸಿದೆ. ಇದರಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಬಂದಾಗ ನಮ್ಮ ಶಿಕ್ಷಕರಿಗೆ ಸ್ವಲ್ಪ ಕಷ್ಟ ಆಗಬಹುದು ಅಂತ ಅನ್ನಿಸ್ತು. ಅದಕ್ಕೆ ಅವರಿಗೆ ಸಹಾಯವಾಗಲಿ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಮೇ ಬಿ ಹೆಲ್ಪ್ ಆಗಬಹುದು ಅಂದ್ಕೊಂಡಿದ್ದೀನಿ. ಈಗ 5th ಸ್ಟ್ಯಾಂಡರ್ಡ್ನ ಸಂತೂರ್ ಬುಕ್ನ ಫಸ್ಟ್ ಲೆಸನ್ ಎಕ್ಸ್ಪ್ಲನೇಷನನ್ನು ನೋಡೋಣ. ಪಪ್ಪಾಸ್ ಸ್ಪೆಕ್ಟಿಕಲ್ಸ್, ಯೂನಿಟ್ ಫಸ್ಟ್, ಪಪ್ಪಾಸ್ ಸ್ಪೆಕ್ಟಿಕಲ್ಸ್. ಓಕೆ, ಪಪ್ಪಾಸ್ ಸ್ಪೆಕ್ಟಿಕಲ್ಸ್ ಮೀನ್ಸ್, ಸ್ಪೆಕ್ಟಿಕಲ್ಸ್ ಅಂತ ಹೇಳಿದರೆ, ಸ್ಪೆಕ್ಟಿಕಲ್ಸ್ ಅಂದರೆ ಕನ್ನಡಕ, ಸ್ಪೆಕ್ಟಿಕಲ್ಸ್ ಅಂದರೆ ಕನ್ನಡಕಗಳೂ ಅಲ್ಲ, ಒಂದೇ ಕನ್ನಡಕಕ್ಕೆ ನಾವು ಸ್ಪೆಕ್ಟಿಕಲ್ಸ್ ಅಂತಲೇ ಕರಿತೀವಿ. ಇದರಲ್ಲಿ ಇದು ಬಹುವಚನ, ಅಂದರೆ ಒಂದು ಕನ್ನಡಕ ಇದ್ದರೂ ಸಹ ಸ್ಪೆಕ್ಟಿಕಲ್ಸ್, 2 ಕನ್ನಡಕ ಇದ್ದರೂ ಸಹ ಸ್ಪೆಕ್ಟಿಕಲ್ಸ್ ಅಂತಲೇ ನಾವು ಇಲ್ಲಿ ಹೇಳ್ತೀವಿ. ಓಕೆ, ನೆಕ್ಸ್ಟ್, ಟುಡೇ ಅವರ್ ಪಪ್ಪ ಈಸ್ ಸರ್ಚಿಂಗ್ ಎವ್ರಿವೇರ್. ಟುಡೇ ಅವರ್ ಪಪ್ಪ ಸರ್ಚಿಂಗ್ ಎವ್ರಿವೇರ್. ಟುಡೇ ಅವರ್ ಪಪ್ಪ ಈಸ್ ಸರ್ಚಿಂಗ್ ಎವ್ರಿವೇರ್. ಸರ್ಚಿಂಗ್ ಮೀನ್ಸ್ ಏನು? ಹುಡುಕೋದು. ಸರ್ಚಿಂಗ್ ಅಂದರೆ ಹುಡುಕೋದು. ಎವ್ರಿವೇರ್ ಅಂತ ಹೇಳಿದರೆ ಎಲ್ಲ ಕಡೆ. ಟುಡೇ ಅವರ್ ಪಪ್ಪ ಈಸ್ ಸರ್ಚಿಂಗ್ ಎವ್ರಿವೇರ್ ಅಂದರೆ ನಮ್ಮ ಪಪ್ಪ ಇವತ್ತು, ಟುಡೇ ಅಂದರೆ ಇವತ್ತು, ನಮ್ಮ ಪಪ್ಪ ಈಸ್ ಸರ್ಚಿಂಗ್ ಎವ್ರಿವೇರ್, ಎಲ್ಲ ಕಡೆ ಏನು ಮಾಡ್ತಾ ಇದ್ದಾರೆ? ಹುಡುಕ್ತಾ ಇದ್ದಾರೆ. ಹಿ ಲಾಸ್ಟ್ ಹಿಸ್ ಸ್ಪೆಕ್ಟಿಕಲ್ಸ್. ಏನನ್ನು ಕಳ್ಕೊಂಡಿದ್ದಾರೆ? ಲಾಸ್ಟ್ ಅಂದರೆ ಏನು? ಕಳೆದುಕೊಳ್ಳೋದು. ಹಿಸ್ ಸ್ಪೆಕ್ಟಿಕಲ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಇಟ್ ವಾಸ್ ಹಿಸ್ ಓನ್ಲಿ ಪೇರ್ ಅಂತ ಹೇಳಿದರೆ, ಪೇರ್ ಅಂದರೆ ಇಲ್ಲಿ ಜೋಡಿ. ಪೇರ್ ಅಂದರೆ ಜೋಡಿ. ಇಟ್ ವಾಸ್ ಹಿಸ್ ಓನ್ಲಿ ಪೇರ್ ಅಂದರೆ ಅದು ಅವ್ರ ಹತ್ರನೇ ಇರೋದು. ಪೇರ್ ಅಂದರೆ ಜೋಡಿ ಆದರೂ ಸಹ ಇಲ್ಲಿ ನಾವು ಸ್ಪೆಕ್ಟಿಕಲ್ಸ್ ಅಂತ ಹೇಳುವಾಗ ಅದು ಜೋಡಿಯಾಗೇ ಇರುತ್ತೆ. ಅಂದರೆ ಒಂದು ಪೇರ್ ಅಂದರೆ ಇಲ್ಲಿ ಜೋಡಿ ಅಂತ ಅಲ್ಲ, ಒಂದೇ ಕನ್ನಡಕ ಕಳೆದೋಗಿತ್ತು ಅಂತ. ಇಟ್ ವಾಸ್ ಹಿಸ್ ಓನ್ಲಿ ಪೇರ್ ಅಂದರೆ ಅವ್ರ ಹತ್ರ ಇದ್ದಿದ್ದೇ ಒಂದು ಕನ್ನಡಕ ಅಂತ ಹೇಳಿ. ಓಕೆ, ಈಗ ನಾವು ಪೇರ್ ಅಂತ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಇಂಗ್ಲೀಷಲ್ಲಿ ಅಂತ ಹೇಳಿದರೆ, ಅ ಪೇರ್ ಆಫ್ ಶೂಸ್, ಪೇರ್ ಆಫ್ ಸಾಕ್ಸ್, ಪೇರ್ ಆಫ್ ಸೀಸರ್ಸ್, ಇದೆಲ್ಲ ಜೋಡಿಯಾಗೇ ಇರುತ್ತೆ. ಅದಕ್ಕೆ ನಾವು ಇದನ್ನು ಪೇರ್ ಅಂತ ಹೇಳಿ ಕರಿತೀವಿ. ಆದರೆ ಪೇರ್ ಅಂದರೆ ಜೊತೆ ಅಂತಲ್ಲ, ಒಂದೇ. ಇಟ್ ವಾಸ್ ಹಿಸ್ ಓನ್ಲಿ ಪೇರ್ ಅಂತ ಹೇಳಿದರೆ ಒಂದೇ ಕನ್ನಡಕ ಇದ್ದಿದ್ದು ಅಂತ. ನೆಕ್ಸ್ಟ್, ಹಿ ಕಾಂಟ್ ರೀಡ್ ದ ನ್ಯೂಸ್ ಪೇಪರ್. ಹಿ ಕಾಂಟ್ ರೀಡ್ ದ ನ್ಯೂಸ್ ಪೇಪರ್. ಕಾಂಟ್ ಅಂತ ಹೇಳಿದರೆ ಕೆನಾಟ್ನ ಕಾಂಟ್ರಾಸ್ಟ್ ಫಾರ್ಮ್. ಕೆನಾಟ್ನ ಕಾಂಟ್ರಾಸ್ಟ್ ಫಾರ್ಮನ್ನು ನಾವು ಕಾಂಟ್ ಅಂತ ಹೇಳ್ತೀವಿ. ಹಿ ಕಾಂಟ್ ರೀಡ್ ದ ನ್ಯೂಸ್ ಪೇಪರ್. ಹಿ ಕಾಂಟ್ ವಾಚ್ TV. ಕಾಂಟ್ ಅಂತ ಹೇಳಿದ್ರೆ ಮಾಡೋಕ್ಕೆ ಆಗದೇ ಇರೋದು ಅಂತ. ಕ್ಯಾನ್ ಅಂದರೆ ಸಾಧ್ಯವಾಗಿರೋದು. ಕಾಂಟ್ ಅಂತ ಹೇಳಿದರೆ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರೋದು. ಹಿ ಕಾಂಟ್ ರೀಡ್ ದ ನ್ಯೂಸ್ ಪೇಪರ್. ಹಿ ಕಾಂಟ್ ವಾಚ್ TV. ಹಿ ಕಾಂಟ್ ಕಟ್ ದ ವೆಜಿಟೇಬಲ್ಸ್. ವೇರ್ ಕ್ಯಾನ್ ಇಟ್ ಬಿ? ಅವ್ರ ಪಪ್ಪಾಗೆ ಏನೇನು ಮಾಡೋಕ್ಕಾಗ್ತಾಯಿಲ್ಲ? ನ್ಯೂಸ್ ಪೇಪರ್ ರೀಡ್ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಹಿ ಕಾಂಟ್ ವಾಚ್ TV. ಟಿವಿನ ಸಹ ಅವರಿಗೆ ನೋಡೋಕ್ಕಾಗ್ತಾಯಿಲ್ಲ. ಹಿ ಕಾಂಟ್ ಕಟ್ ದ ವೆಜಿಟೇಬಲ್ಸ್. ಇಲ್ಲಿ ವೆಜಿಟೇಬಲ್ಸ್ ಸಹ ಕಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ವೇರ್ ಇಟ್ ಕ್ಯಾನ್ ಬಿ? ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲಿರಬಹುದು ಅಂತ ಹೇಳಿ ಅವರು ಯೋಚನೆ. ವೇರ್ ಕ್ಯಾನ್ ಇಟ್ ಬಿ? ಎಲ್ಲಿರಬಹುದು ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್, ಹಿ ಚೆಕ್ಡ್ ಇನ್ಸೈಡ್ ಹಿಸ್ ಪಾಕೆಟ್ಸ್. ಹಿ ಚೆಕ್ಡ್, ಇದು ಹೇಳ್ಕೊಡುವಾಗ ಮಕ್ಕಳಿಗೆ ಹೇಳಬೇಕು. ಫಾರ್ ಎಕ್ಸಾಂಪಲ್, ಒಂದು ಪದದ ಕೆ ಇಂದ ಎಂಡ್ ಆಗಿದೆ, ED ಅಂದರೆ ಪಾಸ್ಟ್ ಟೆನ್ಸ್ ಆಗುವಾಗ ಕೆ ಪಕ್ಕದಲ್ಲಿ ಅದು ಪಾಸ್ಟ್ ಟೆನ್ಸ್ ಆಗುವಾಗ ಏನಂತ ಪ್ರನೌನ್ಸ್ ಮಾಡಬೇಕು? ಚೆಕ್ಡ್. ಲಾಸ್ಟಲ್ಲಿ ಟಿ ಸೌಂಡ್ ಬರಬೇಕು. ಚೆಕ್ಡ್ ಇನ್ಸೈಡ್ ಹಿಸ್ ಪಾಕೆಟ್. ಎಲ್ಲೆಲ್ಲ ಹುಡುಕ್ತಾ ಇದ್ದಾರೆ ಅವರು?
ಇನ್ಸೈಡ್ ದ ಪಾಕೆಟ್ಸ್, ಅವರ ಜೋಬ್ನಲ್ಲಿ ಸಹ ನೋಡಿದರು, ಅಲ್ಲೂ ಇಲ್ಲ. ಹಿ ಗ್ಲಾನ್ಸ್ಡ್ ಅಂಡರ್ ಹಿಸ್ ಚೇರ್. ಗ್ಲಾನ್ಸ್ ಅಂತ ಹೇಳಿದರೆ ಇಣಿಕಿ ನೋಡೋದು. ಗ್ಲಾನ್ಸ್ ಅಂದರೆ ಇಣಿಕಿ ನೋಡ್ತಾ ಇದ್ದಾರೆ ಅವರು. ಚೇರ್ ಕೆಳಗೆಲ್ಲ ನೋಡ್ತಾ ಇದ್ದಾರೆ, ಬಟ್ ಅಲ್ಲೂ ಸಹ ಇಲ್ಲ. ಹಿ ಸರ್ಚ್ಡ್ ನಿಯರ್ ದ ವಿಂಡೋ. ಸರ್ಚ್ ಅಂದರೆ ಹುಡುಕೋದು. ಸರ್ಚ್ ಅಂದರೆ ಹುಡುಕೋದು. ಹುಡುಕಿದ್ರು. ನಿಯರ್ ದ ವಿಂಡೋ. ಅವ್ರು ಏನು ಮಾಡ್ತಾ ಇದ್ದಾರೆ? ಹುಡುಕ್ತಾ ಇದ್ದಾರೆ. ನಿಯರ್ ದ ವಿಂಡೋ ಹಿ ಸರ್ಚಿಂಗ್. ನಿಯರ್ ಅಂತ ಹೇಳಿದರೆ ಹತ್ತಿರ, ಸರ್ಚ್ ಅಂದರೆ ಹುಡುಕ್ತಾ ಇದ್ದಾರೆ. ಹಿ ಲುಕ್ಡ್. ಇದು ಸಹ ಏನು ಕೆಯಿಂದ ಎಂಡ್ ಆಗ್ತಾ ಇರೋದು. ಲುಕ್ ಇಡಿ ಸೇರಿಕೊಂಡಿದೆ. ಪಾಸ್ಟ್ ಟೆನ್ಸ್ ಆಗುವಾಗ ಅದನ್ನು ಏನಂತ ಹೇಳಿ ಪ್ರೊನೌನ್ಸ್ ಮಾಡಬೇಕು. ಹಿ ಲುಕ್ಡ್ ಎವ್ರಿವೇರ್. ಎವ್ರಿವೇರ್ ಅಂದರೆ ಎಲ್ಲ ಕಡೆ. ಅವರು ಹಿ ಲುಕ್ಡ್ ಎವ್ರಿವೇರ್ ಅದನ್ನು ಹುಡುಕ್ತಾ ಇದ್ದಾರೆ. ಅಷ್ಟೊತ್ತಿಗೆ ಯಾರು ಬಂದರು? ಐ ಟೋಲ್ಡ್ ಹಿಮ್. ಮಗ ಬರ್ತಾನೆ. ಮಗ ಬಂದು ಹೇಳ್ತಾನೆ, ಐ ಟೋಲ್ಡ್ ಹಿಮ್ ಸ್ಟಾಪ್ ಪಪ್ಪ. ಮಗ ಬಂದು ಏನು ಹೇಳ್ತಾನೆ? ಸ್ಟಾಪ್ ಪಪ್ಪ, ನಿಲ್ಲಿ ಪಪ್ಪ. ಐ ವೆಂಟ್ ಅಪ್ ಕ್ಲೋಸ್ ಆ್ಯಂಡ್ ಸೆಡ್. ಐ ವೆಂಟ್ ಅಪ್ ಕ್ಲೋಸ್ ಅಂದರೆ ನಾನು ಹತ್ತಿರ ಹೋಗಿ ಹೇಳಿದೆ, ಪಪ್ಪ ಯುವರ್ ಸ್ಪೆಕ್ಟಿಕಲ್ಸ್ ಆರ್ ರೈಟ್ ದೇರ್ ಆನ್ ಯುವರ್ ಹೆಡ್. ಎಲ್ಲಿದೆ ಪಪ್ಪ? ನಿಮ್ಮ ಕನ್ನಡಕ ರೈಟ್ ದೇರ್ ಆನ್ ಯುವರ್ ಹೆಡ್, ನಿಮ್ಮ ಹೆಡ್ ಮೇಲೆ ಇದೆ ಅಂತ ಹೇಳಿದೆ. ರೈಟ್ ದೇರ್ ಆನ್ ಯುವರ್ ಹೆಡ್ ಆರ್ ರೈಟ್ ದೇರ್ ಆನ್ ಯುವರ್ ಹೆಡ್. ಎಲ್ಲಿದೆ ಕನ್ನಡಕ? ನಿಮ್ಮ ತಲೆ ಮೇಲಿದೆ ಅಂತ ಹೇಳ್ತಾರೆ. ಇದು ಏನು? ಪಪ್ಪ ಸ್ಪೆಕ್ಟಿಕಲ್ ಪೋಮು. ಫಸ್ಟ್ ಏನು? ಟುಡೇ ಅವರ್ ಪಪ್ಪ ಈಸ್ ಸರ್ಚಿಂಗ್ ಎವ್ರಿವೇರ್. ಇವತ್ತು ನಮ್ಮ ಪಪ್ಪ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಏನನ್ನು ಹುಡುಕ್ತಾ ಇದ್ದಾರೆ? ಅವರು ಅವರ ಸ್ಪೆಕ್ಟಿಕಲ್ಸನ್ನು ಕಳ್ಕೊಂಡಿದ್ದಾರೆ. ಅವರ ಹತ್ರ ಇದ್ದಿದ್ದೇ ಒಂದು ಪೇರು. ಆ ಪೇರು ಇಲ್ಲದೇನೆ, ಆ ಕನ್ನಡಕ ಇಲ್ಲದೇನೆ ಅವರಿಗೆ ಏನೇನೆಲ್ಲ ಮಾಡೋಕ್ಕಾಗಲ್ಲ. ಕಾಂಟ್ ರೀಡ್ ನ್ಯೂಸ್ ಪೇಪರ್ ಆ್ಯಂಡ್ ವಾಚ್ ಟಿ ವಿ ಸಹ ಅವರಿಗೆ ಕನ್ನಡಕ ಇಲ್ಲದೆ ನೋಡೋಕ್ಕಾಗಲ್ಲ. ಆ್ಯಂಡ್ ಕಟ್ ದ ವೆಜಿಟೇಬಲ್ಸ್. ಅದಂತ ಅವ್ರ ಮದರ್ಗೆ ಹೆಲ್ಪ್ ಮಾಡೋಕ್ಕೆ, ವೆಜಿಟೇಬಲ್ಸ್ ಕಟ್ ಮಾಡೋಕ್ಕೆ ಸಹ ಆಗಲ್ಲ. ಎಲ್ಲಿಟ್ಟೆ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಹಿ ಚೆಕ್ಡ್ ಇನ್ಸೈಡ್ ಹಿಸ್ ಪಾಕೆಟ್. ಅವರು ತಮ್ಮ ಜೋಬಲ್ಲಿ ಇಟ್ಟಿದ್ದೀನ ಅಂತ ಹೇಳಿ ನೋಡ್ತಾರೆ, ಅಲ್ಲೂ ಇರಲ್ಲ. ಹಿ ಗ್ಲಾನ್ಸ್ಡ್ ಅಂಡರ್ ದ ಚೇರ್ಸಲ್ಲಿ ನೋಡ್ತಾರೆ, ಅಲ್ಲೂ ಸಹ ಇರಲ್ಲ. ಹಿ ಸರ್ಚ್ಡ್ ನಿಯರ್ ದ ವಿಂಡೋ. ಅವ್ರು ಏನು ಮಾಡ್ತಾರೆ? ವಿಂಡೋ ಸೈಡ್ ಸಹ ನೋಡ್ತಾರೆ, ಅಲ್ಲೂ ಸಹ ಸಾಮಾನ್ಯವಾಗಿ ಇಡುವಂಥ ಜಾಗಗಳಲ್ಲೆಲ್ಲ ನೋಡ್ತಾರೆ, ಬಟ್ ಎಲ್ಲೂ ಸಹ ಅವರಿಗೆ ಸಿಗಲ್ಲ. ಹಿ ಲುಕ್ಡ್ ಎವ್ರಿವೇರ್. ಮನೇಲಿ ಎಲ್ಲ ಕಡೆ ಹುಡುಕ್ತಾರೆ, ಅವರಿಗೆ ಎಲ್ಲೂ ಸಿಗೋದಿಲ್ಲ. ಆಗ ಐ ಟೋಲ್ಡ್ ಹಿಮ್. ಆಗ ಮಗ ಬರ್ತಾನೆ. ಮಗ ಬಂದು ಏನು ಹೇಳ್ತಾನೆ? ಐ ಟೋಲ್ಡ್ ಹಿಮ್ ಪಪ್ಪ. ಐ ಟೋಲ್ಡ್ ಹಿಮ್ ಸ್ಟಾಪ್ ಪಪ್ಪ. ಬಂದು ಹೇಳ್ತಾನೆ, ನಿಲ್ಲಿ ಪಪ್ಪ. ಐ ವೆಂಟ್ ಅಪ್ ಕ್ಲೋಸ್. ಅವ್ರ ಪಕ್ಕದಲ್ಲಿ ಹೋಗು. ವೆಂಟ್ ಅಪ್ ಕ್ಲೋಸ್ ಅಂದರೆ ಹತ್ತಿರ ಹೋಗಿ ಹೇಳ್ತಾನೆ, ಪಪ್ಪ ಯುವರ್ ಸ್ಪೆಕ್ಟಿಕಲ್ಸ್ ಆರ್ ರೈಟ್ ದೇರ್ ಆನ್ ಯುವರ್ ಹೆಡ್. ನಿಮ್ಮ ತಲೆ ಮೇಲೆ ಇದೆ ಅಂತ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಇಷ್ಟು ಪೋಮ್ಸು. ಸಮ್ ಪೀಪಲ್ ಹಾಗೇನೆ ಏನಾದರೂ ಕೆಲಸ ಮಾಡುವಾಗ ಅಥವಾ ಫೋನ್ನಲ್ಲಿ ಮಾತಾಡುವಾಗ ಯಾವಾಗ ಅವ್ರಿಗೆ ಕನ್ನಡಕದ ಅವಶ್ಯಕತೆ ಇರಲ್ಲ, ಅವ್ರು ಏನು ಮಾಡ್ತಾರೆ? ತಲೆ ಮೇಲೆ ಇಟ್ಕೊಂಡಿರ್ತಾರೆ. ಆಮೇಲೆ ಅದನ್ನು ಎಲ್ಲ ಕಡೆ ಹುಡುಕ್ತಾರೆ. ಅದೆಲ್ಲಿರುತ್ತೆ? ತಲೆ ಮೇಲೆ ಇರುತ್ತೆ. ಒಂದು ಗಾದೆ ಇದೆಲ್ಲ, ಬಗ್ಲಲ್ಲಿ ಮಗುನ ಇಟ್ಕೊಂಡು ಅವರೆಲ್ಲ ಹುಡುಕ್ತಾರೆ. ಹಾಗೆ ಇದು ಆಯಿತು. ಓಕೆ, ನೆಕ್ಸ್ಟ್ ನಾವು ನ್ಯೂ ವರ್ಡ್ಸನ್ನು ನೋಡೋಣ. ನ್ಯೂ ವರ್ಡ್ಸನ್ನು ನೋಡೋದಾದರೆ ಸ್ಪೆಕ್ಟಿಕಲ್ಸ್ ಅಂತ ಹೇಳಿದ್ರೆ ಕನ್ನಡಕಗಳು ಇಲ್ಲ ಇಲ್ಲಿ, ಕನ್ನಡಕ. ಪೇರ್ ಅಂತ ಹೇಳಿದ್ರೆ ಜೋಡಿ. ಗ್ಲಾನ್ಸ್ಡ್ ಅಂದರೆ ಬಗ್ಗಿ ನೋಡು. ಸರ್ಚಿಂಗ್ ಅಂದರೆ ಹುಡುಕೋದು. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ.
ಅರ್ಥ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ವಶನ್ ಆನ್ಸರ್ಗಳನ್ನೆಲ್ಲ ಸಾಲ್ವ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಅದನ್ನು ಬರೆಸ್ತಾ ಇಲ್ಲ, ಈ ರೀತಿ ಬರೆಸ್ತಾ ಇಲ್ಲ. ನಾನು LBA ಈ ಸಲ ಇನ್ನೂ LBA ನೋಟ್ಸ್ ಬಿಟ್ಟಿಲ್ಲದೆ ಇರೋದ್ರಿಂದ ನಾನೇ LBA ಥರ ಮಾಡಿಬಿಟ್ಟು ಬರೆಸ್ತಾ ಇದ್ದೀನಿ. ಇಫ್ ಯು ವಾಂಟ್, ನಿಮಗೆ ಬೇಕಿದ್ದರೆ ನಾನು ಅದನ್ನು ಕೊಡ್ತೀನಿ. ನೆಕ್ಸ್ಟ್ ಏನಾದರೂ ತಪ್ಪಾಗಿದ್ದರೆ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಬೇರೆ ಪಾಠದ್ದು ಯಾವುದಾದ್ರೂ ವೀಡಿಯೋಸ್ ಬೇಕಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ನಿಮಗೆ ಇಷ್ಟ ಆಗಿದರೆ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.